ಇನ್ನು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನ ಘೋಷಣೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಕಬ್ಬು ವಿಚಾರದಲ್ಲಿ ಸಿಎಂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಜೋಶಿ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಣೆ ಮಾಡಲಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಬ್ಬು ವಿಚಾರದಲ್ಲಿ ಸಿಎಂ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 139 ಕೋಟಿ ಲೀಟರ್ ಎಥನಾಲ್ ಅನ್ನ ಖರೀದಿ ಮಾಡಲಾಗಿದೆ. 47 ಕೋಟಿ ಲೀಟರ್ ಎಥನಾಲ್ ಖರೀದಿ ಮಾಡಿರೋದಾಗಿ ಸುಳ್ಳನ್ನ ಹೇಳಿದ್ದಾರೆ. ಸುಮ್ಮನೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ದಾರೆ. ನೋಡ್ರಿ, ಆರೋಪ ಪ್ರತ್ಯಾರೋಪದ ಪ್ರಶ್ನೆ ಇದ್ರೊಳಗೆ ಇಲ್ಲೇ ಇಲ್ಲ. ರಾಜ್ಯ ಸರ್ಕಾರ ಆರೋಪ ಪ್ರತ್ಯಾರೋಪ ಹೆಂಗಾಗತ್ತೆ? ಯಾವಾಗ ಮುಖ್ಯಮಂತ್ರಿಗಳು ಪತ್ರ ಬರೆದು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ನಿನ್ನೆ ಸುಳ್ಳು ಹೇಳಿದರು, ಆವಾಗ ನಾವು ಉತ್ತರ ಕೊಟ್ಟಿದ್ದೀನಿ. ಅಲ್ಲಿ ತನಕ ನಾವು ಉತ್ತರ ಕೊಟ್ಟಿಲ್ಲ. ರೈತರು ಸ್ಟ್ರೈಕ್ ಮಾಡ್ತಾಯಿದ್ರು. ಇವರೇನು ಉತ್ತರ ಕೊಟ್ಟಾರೆ? ಇವರು ಮೊದಲನೇದಾಗಿ ಫಸ್ಟ್ ದೊಡ್ಡ ಸುಳ್ಳೇನು? ಕೇವಲ 47 ಕೋಟಿ ಲೀಟರ್ ಎಥನಾಲ್ ಖರೀದಿ ಮಾಡಿದ್ದೀವಿ ನಾವು ಅಂತ ಹೇಳಿದ್ದಾರೆ. ಯಾರು ಹೇಳಿದರೆ ನಿಮಗೆ? ಒಂದು ಸುಳ್ಳು ಹೇಳೋದಕ್ಕೆ ಮುಖ್ಯಮಂತ್ರಿಗೆ ಆದಂಥವ್ರಿಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಬೇಡ? ಇಷ್ಟು ಜನ ಅಧಿಕಾರಿಗಳಿರ್ತಾರೆ. ಅಡಿಷನಲ್ ಚೀಫ್ ಸೆಕ್ರೆಟರಿ ಲೆವೆಲದ ಅಧಿಕಾರಿಯವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆಗಿರ್ತಾರೆ. ಮಾನ ಮರ್ಯಾದೆ ಬೇಡ ನಿಮಗೆ? 116.3 ಕೋಟಿ ಲೀಟರ್ ಅಲೋಕೇಟೆಡ್. ಅದಾದ ನಂತರ 23 ಕೋಟಿ ಎಲ್ಲೆಲ್ಲಿಂದ ಬೇರೆ ಕಡೆಯಿಂದ ಸಪ್ಲೈ ಆಗಿರಲಿಲ್ಲ, ಅದನ್ನು ಸೇರಿ 139 ಕೋಟಿ ಲೀಟರ್ ಎಥನಾಲನ್ನು ನಾವು OMCಯಿಂದ ಖರೀದಿ ಮಾಡಿದ್ದೀವಿ. ಇವ್ರ ಕಾಲದಲ್ಲಿ ಎಷ್ಟು ಖರೀದಿ ಆಗ್ತಿತ್ತು? 38 ಕೋಟಿ ಲೀಟರ್ ಉತ್ಪಾದನೆ ಆಗ್ತಿತ್ತು. ನಾಚಿಗೆ ಬರ್ಬೇಕು ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಓವರಾಲ್ ಸಿದ್ದರಾಮಯ್ಯನವ್ರಿಗೆ ನಾಚಿಗೇಡಿತನದ ಪರಮಾವಧಿ. ದಪ್ಪ ಚರ್ಮದವರವರು. 38 ಕೋಟಿ ಲೀಟರು ಆಗ್ತಾಯಿತ್ತು. ಇವತ್ತು 1,001 ಲೀಟರ್ ಆಗ್ತಾಯಿದೆ. 1,001 ಕ್ರೋರ್ ಲೀಟರ್, 1,001 ಕೋಟಿ ಲೀಟರ್. ಮತ್ತು ಇದರ ಜೊತೆಗೆ 2014-15ರಿಂದ ಒಟ್ಟಾರೆ ಆದಾಯ ಎಥೆನಾಲ್ನಿಂದ ಈ ಫ್ಯಾಕ್ಟ್ರಿಗಳಿಗೆ, ಡಿಸ್ಟಿಲರಿಗಳಿಗೆ